ನಾವಿವತ್ತಿದ್ದೇವೆ ಸರ್ವಜ್ಞ ನಗರದ ಹೃದಯ ಭಾಗ ಆಗಿರುವಂತಹ ಲಿಂಗರಾಜಪುರಂನಲ್ಲಿ. ನಮ್ಮ ಕ್ಲಿನಿಕ್ ಯಾವಾಗ ಸ್ಟಾರ್ಟ್ ಆಯಿತು ಅದಕ್ಕಿಂತ ಮುಂಚೆಯಿಂದನೂ ಇಲ್ಲಿ ಕಸ ಡೈಲಿ ಹಾಕ್ತಾ ಇದ್ದಾರೆ. 4 ಕಡೆಯಿಂದನೂ ಬಂದು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅದಕ್ಕೆ ಕಾವಲು ಕಾಯಕ್ಕೆ ನಮ್ಗೆ ಆಗಲ್ಲ. ಗಾಡಿ ಒಳಗೆ ಬರ್ತಾರೆ, ಹಾಕ್ತಾರೆ, ಹೋಗ್ತಾ ಇರ್ತಾರೆ. ಕೌನ್ಸಿಲ್ ಇರ್ತಾ ಇದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ರೋಡ್ಗಳು ಸರಿ ಇಲ್ಲ, ಚರಂಡಿ ಇಲ್ಲ. 10 ಗಂಟೆ ಮೇಲೆ ಬಂದ್ರೆ ಹೆಂಗಸರು ಬಡಕ್ಕೆ ಭಯಪಡ್ತಾರೆ. BBMP ಆಫೀಸ್ಗೆ ಹೋದ್ರು ಕೂಡ ಕರೆಕ್ಟ್ ಚೇರ್ಪರ್ಸನ್ ಇಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಅಂತ ಅವರು ಇವರು ಹೇಳ್ಕೊಂಡು ಅದನ್ನ ಯಾರು ಮುಂದಕ್ಕೆ ತಗೊಂಡು ಹೋಗಲ್ಲ. ಇಲ್ಲಿ ಚಾರ್ಲ್ಸ್ ಕಾಲೇಜ್ ಇದೆ, ನಿರ್ಮಲಾ ಸ್ಕೂಲ್ ಇದೆ, ಇನ್ಫೋಜಿಜೆ ಸ್ಕೂಲ್ ಇದೆ. ನಡ್ಕೊಂಡು ಹೋಗ್ರೂ ಹುಡುಗಿರಿಗೆ ಚುಡಾಯಿಸ್ತಾರೆ. ಹಳೆ ವಾರ್ಡ್ ಸಂಖ್ಯೆ 49, ಹೊಸ GBA ವಾರ್ಡ್ ಸಂಖ್ಯೆ 84ರಲ್ಲಿದ್ದೇವೆ. ಸದ್ಯ BBMP ಎಲೆಕ್ಷನ್ಸ್ ಅಥವಾ GBA ಎಲೆಕ್ಷನ್ಸ್ ನಡೆಯದೆ 5 ವರ್ಷಗಳೇ ಕಳೆದೋಗಿದೆ. ಇನ್ನೇನು ಎಲೆಕ್ಷನ್ ಆಗಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಒಂದು ವಾರ್ಡ್ನ ಪರಿಸ್ಥಿತಿ ಹೇಗಿದೆ ಒಬ್ಬ ಕಾರ್ಪೊರೇಟರ್ ಅಲ್ಲದೆ ನೋಡ್ಕೊಂಡು ಬರೋಣ ಬನ್ನಿ. ಸರ್ವಜ್ಞ ನಗರದ ಲಿಂಗರಾಜಪುರಂ ವಾರ್ಡ್ನಲ್ಲಿದ್ದೀವಿ. ಈ ಒಂದು ವಾರ್ಡ್ನಲ್ಲಿ ಏನು ಬ್ಯಾಂಗ್ಳೂರ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇದೆ, ಹಾಸ್ಪಿಟಲ್ ಎದುರುಗಡೆನೆ ಕಸದ ರಾಶಿ ಬಿದ್ದಿದೆ. ಸದ್ಯ ನಮ್ಮ ಜೊತೆಗೆ ಈ ಒಂದು ಹಾಸ್ಪಿಟಲ್ನ ಸಿಬ್ಬಂದಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಇಲ್ಲಿ ದಿನ BBMP ಲಾರಿ ಬರುತ್ತಾ, ಕಸ ತೆಗಿತಾರ ಅನ್ನೋದನ್ನ ಕೇಳ್ಕೊಂಡು ಹೋಗೋಣ. ಸರ್, ಮೊದಲಿಗೆ ಈ ಕಸ ಎಷ್ಟು ದಿನದಿಂದ ಇಲ್ಲೇ ಇದೆ? ಲಾರಿ ದಿನ ಬರುತ್ತಾ BBMP? ಮೇಡಮ್, ನನ್ನ ಹೆಸರು ಸಂತೋಷ್ ಅಂತ. ಈ ಕಸ ಬಂದ್ಬಿಟ್ಟು ನಮ್ಮ ಕ್ಲಿನಿಕ್ ಯಾವಾಗ ಸ್ಟಾರ್ಟ್ ಆಯಿತು ಅದಕ್ಕಿಂತ ಮುಂಚೆಯಿಂದನೂ ಇಲ್ಲಿ ಕಸ ಡೈಲಿ ಹಾಕ್ತಾ ಇದ್ದಾರೆ. ಬಟ್ ಏನಂದರೆ ಕಸ ಬಂದ್ಬಿಟ್ಟು ನೈಟ್ ಟೈಮ್ಸಲ್ಲಿ ಮಾತ್ರ ಕಸ ಫುಲ್ ಫಿಲಪ್ ಮಾಡಿಬಿಟ್ಟು ಮಾರ್ನಿಂಗ್ ಬಂದ್ಬಿಟ್ಟು ವೆಹಿಕಲ್ ಬರುತ್ತೆ. ವೆಹಿಕಲ್ ಬಂದ್ಬಿಟ್ಟು ಕ್ಲಿಯರ್ ಆಗುತ್ತೆ, ಎಲ್ಲ ಕಸ ಎಲ್ಲ ಕ್ಲಿಯರ್ ಮಾಡ್ತಾರೆ, ವೇಸ್ಟೇಜ್ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಏನಾಗುತ್ತೆ ಅಂದರೆ ತಿರ್ಗಾ ಮತ್ತೆ ನೈಟ್ ಏನಾಗುತ್ತೆ ಮತ್ತೆ ಕಸ ಡಂಪ್ ಆಗುತ್ತೆ. ಸೊ ಇದು ಹಂಗೆ ಆಗುತ್ತೆ ಅಂದರೆ ಕಸ ಹಾಕ್ತಾರೆ ಮತ್ತು ಹಂಗೆ ಪ್ರಾಸೆಸ್ ಹಂಗೆ ನಡೆಯುತ್ತೆ. ಇದಕ್ಕೇನಾದ್ರು ಒಂದು ಫೈನಲ್ ಸೊಲ್ಯೂಷನ್ ಬೇಕಾಗಿದೆ. ಇದು ಮೇನ್ ರೋಡ್ ಇರೋದ್ರಿಂದ ಇಲ್ಲಿ ತುಂಬ ಕಸ ಹಾಕೋದ್ರಿಂದ ಇಲ್ಲಿ ಟಾಯ್ಲೆಟು ಎಲ್ಲ ಇಲ್ಲೇ ಮಾಡ್ತಾರೆ. ಒಂದು ಹಾಸ್ಪಿಟಲ್ ತುಂಬ ತೊಂದರೆ ಆಗ್ತಾ ಇದೆ. ಕಂಪ್ಲೇಂಟ್ ಮಾಡಿದಾಗ ಲಾಸ್ಟ್ ಟೈಮ್ ನಮ್ಮ AW ಮೇಡಮ್ ಅವರೇ ಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸಿ ರಂಗೋಲಿ ಎಲ್ಲ ಹಾಕ್ಸಿ ಮಾಡಿದ್ದಾರೆ. ಮತ್ತೆ ಪುನಃ ಅದೇ ಆಗ್ತಾ ಇದೆ. ಸ್ಮೆಲ್ ಎಲ್ಲ ಒಳಗೆ ಬರ್ತದೆ. ಅದರಿಂದ ಅವರು ನಮಗೆ ಕ್ವಶನ್ ಮಾಡ್ತಿದ್ರು, ಹಾಸ್ಪಿಟ್ಲ್ ಒಳಗೆ ಸ್ಮೆಲ್ ಬರ್ತದೆ, ರೀಇನ್ಫೆಕ್ಷನ್ ಆಗಲ್ವಾ ಬರೋರಿಗೆ ಹೋಗೋರಿಗೆಲ್ಲ ಅಂತ. ಇಲ್ಲಿರೋ ಸುತ್ತಮುತ್ತಲ ಜನಗಳಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಯಾರು ತಂದು ದಯವಿಟ್ಟು ಕಸವನ್ನು ಇಲ್ಲಿ ಹಾಕೋಕ್ಕೆ ಹೋಗಬೇಡಿ. ಅಲ್ಲಿ ವೆಹಿಕಲ್ ಬಂದಾಗ ವೆಹಿಕಲಲ್ಲೇ ಕಸ ಹಾಕಿರಿ. ಗಲೀಜೆಲ್ಲ ಪಕ್ಕದ ಗಲೀಜಾಗಿದೆ ಮೇಡಮ್, ಎಷ್ಟು ಗಲೀಜಾಗಿದೆ. ಆಮೇಲೆ ಪ್ರತಿಯೊಂದು ಲೈಟ್ಗಳು ಹಾಕಬೇಕು, ಇಲ್ಲಿ ಇಲ್ಲ ಸ್ಟ್ರೀಟ್ ಲೈಟ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಹಾಕ್ತಾರೋ ಅದನ್ನು ಅರ್ಥ ಆಗ್ತಾ ಇಲ್ಲ. BBMP ಲಾರಿ ಬರುತ್ತೆ. BBMP ಲಾರಿ ಬಂದು ಬೆಳಗ್ಗೆ ರಾತ್ರಿ ಹೊತ್ತು ಅಲ್ಲಿಂದ 4 ಕಡೆಯಿಂದನೂ ಬಂದು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅದಕ್ಕೆ ಕಾವಲು ಕಾಯಕ್ಕೆ ನಮ್ಗೆ ಆಗಲ್ಲ. ಕಾಯ್ತಾ ಇರಬೇಕು. ಬರ್ತಾರೆ, ಗಾಡಿ ಒಳಗೆ ಬರ್ತಾರೆ, ಹಾಕ್ತಾರೆ, ಹೋಗ್ತಾ ಇರ್ತಾರೆ. ಅವ್ರೂ ಪಾಪ ಎಷ್ಟು ಸತಿ ಬಂದು ಕ್ಲೀನ್ ಮಾಡಿ ಎಲ್ಲ ಬೋರ್ಡ್ಗೆಲ್ಲ ಹಾಕಿ ಹೋಗ್ತಾರೆ. ಆವಾಗೂ ಕೇಳ್ತಾ ಇಲ್ಲ ಜನಗಳು. ಒಂದು ಹೆಣ್ಣು ಹುಡುಗಿ ಹೋಗೋಂಗಿಲ್ಲ ರಾತ್ರಿ ಹೊತ್ತು. 9 ಗಂಟೆ ಆದರೆ ಸಾಕು ರಾಬ್ರಿಗಳು ಜಾಸ್ತಿ ಆಗುತ್ತೆ. ಡ್ರಗ್ಸ್ಗಳು ಹೊಡಿಯೋದು, ಗಾಂಜಾಗಳು ಹೊಡ್ಕೊಂಡು ಓಡಾಡ್ಕೊಂಡು ಮಾಡೋದು, ಅದೆಲ್ಲ ಸ್ವಲ್ಪ ಕಡಿವಾಣ ಹಾಕಬೇಕು. 9 ಗಂಟೆ ಆದರೆ ಸಾಕು ಮೇಡಮ್. ಒಂಥರ ಕಾಡು ಥರ ಆಗ್ಬಿಡುತ್ತೆ ಇದು. ಅಂಗಡಿ 8:15 8 ಮುಕ್ಕಾಲೆಲ್ಲ ಮುಚ್ಚಿಬಿಟ್ಟು ಹೋಗ್ಬಿಡ್ತಾರೆ. ಏನಾದರೂ ರೌಡಿಸಮ್ ಮಾಡ್ತಾರೆ, ಬಂದು ರೋಲ್ ಕಾಲ ಬಂದು ಕೇಳ್ತಾರೆ, ಮಾಡ್ತಾರೆ ಅಂತ ಎಲ್ಲ ಪ್ರತಿಯೊಂದು ಜನನೂ ಮುಚ್ಚಿಬಿಟ್ಟು ಹೋಗ್ಬಿಡ್ತಾರೆ 9 ಗಂಟೆ. ವಯಸ್ಸಿನವ್ರೂ ಬರ್ತಾರೆ, ಒಂದು ದಿವಸಕ್ಕೆ 3-4 ಸರಿ ಬಂದು ಹೋಗ್ತಾ ಇರ್ತಾರೆ. ಅವ್ರು ಬರುವಾಗ ವಿಸಿಲ್ ಹಾಕ್ಕೊಂಡು ಬರ್ತಾರಲ್ಲ, ಆ ಟೈಮಾಗ ಓಡೋಗ್ಬಿಡ್ತಾರೆ. ನೈಟ್ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗುತ್ತೆ. ರಾಬ್ರಿಗಳು ತುಂಬ ಏನಂದ್ರೆ ಕುಡ್ಕೊಂಡು ಬಂದು ರೋಲ್ ಕಾಲಕ್ಕೆ ಹೇಗೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಇಲ್ಲಿ ಬಾಣಸ್ವಾಡಿ ಪೊಲೀಸ್ ಸ್ಟೇಷನು ಅವರು ಜಲ್ದಿ ಬರಲ್ಲ. ಹೆಚ್ಚು ಕಡಿಮೆ ಆಗಿಬಿಟ್ಟು ಏನಾದರೂ ಆಗಿಬಿಟ್ರೆ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಏನಾದರೆ ಅವ್ರು ಬರ್ಬೋದು. ಆದರೆ ಎಲೆಕ್ಷನ್ ಟೈಮಲ್ಲಿ ಬರೀ ಜಾರ್ಜ್ ಇಲ್ಲಿ ಯಾರಾದರೂ ಇಲ್ಲಿ ಒಂದ್ಸಲಿ ಬಂದು ಹೋಗ್ಬಿಟ್ರೆ ತಿರುಗಿ ನೋಡಲ್ಲ. ಅದೇ ಮೇನ್ ಪ್ರಾಬ್ಲಮ್ ಇಲ್ಲಿ ಇರೋದು. ಎಜುಕೇಷನ್ ಹುಡುಗಿರು ಹೋಗಲಿ, ಇಲ್ಲಿ ಚಾರ್ಲ್ಸ್ ಕಾಲೇಜ್ ಇದೆ, ನಿರ್ಮಲಾ ಸ್ಕೂಲ್ ಇದೆ, ಇನ್ಫೋಜಿಜೆ ಸ್ಕೂಲ್ ಇದೆ. ನಡ್ಕೊಂಡು ಹೋಗ್ರೂ ಹುಡುಗಿರಿಗೆ ಚುಡಾಯಿಸ್ತಾರೆ ತುಂಬ. ಇನ್ನು ಲಿಂಗರಾಜಪುರಂ ನಗರದ ನಿವಾಸಿಗಳು ಮತ್ತು ವ್ಯಾಪಾರಿಗಳು ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ನೋಡಿ. BBMP ಎಲೆಕ್ಷನ್ಸ್ ಆಗಿಲ್ಲ. ಹೌದು. ಸೊ ಒಬ್ರು ಕಾರ್ಪೊರೇಟರ್ ಇಲ್ಲದೆ ಇರೋದು ನಿಮ್ಗೆ ಏನಾದರೂ ಸಮಸ್ಯೆ ಅಂತ ಅನಿಸ್ತಿದ್ಯಾ? ಸದ್ಯಕ್ಕೆ ಇವಾಗ ಏನಿಲ್ಲ ಮೇಡಮ್. ಇಲ್ಲಿ ಕಾರ್ಪೊರೇಟರ್ ಏನಿಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ. ಕಾರ್ಪೊರೇಟರ್ ಬೇಡ ನಿಮಗೆ? ಏನು ಚೆನ್ನಾಗಿದೆ, ಚೆನ್ನಾಗಿದ್ದಿಲ್ಲ, ನಡೀತಾ ಇದ್ದಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ನೀವು ಯಾರ ಹತ್ರ? ಸಣ್ಣ ಪುಟ್ಟ ಅಂದರೆ ಅದೇ ಬೇರೆಯವ್ರು ಬರ್ತಾರೆ, ನೋಡ್ತಾರೆ ಅಷ್ಟೇ. ಯಾರು ಮಾಡ್ತಾರೆ ಇಲ್ಲಾಂದರೆ ಬಿಟ್ಟು ಹೋಗ್ತಾರೆ ಅಷ್ಟೇ. ಬಟ್ ಇವಾಗ ನಿಮ್ಗೆ ಏನು ಸಮಸ್ಯೆ ಇಲ್ಲ ಮೇಡಮ್. BBMP ಎಲೆಕ್ಷನ್ಸ್ ಆಗಬೇಕಾ ನಿಮಗೆ? ಆಗಬೇಕು ಮೇಡಮ್. BBMP ಎಲೆಕ್ಷನ್ ಆಗಿದ್ರೆ ಸ್ವಲ್ಪ ಈ ಥರ ಈ ಗಲೀಜು ಅದು ಇದು ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಕೌನ್ಸಿಲರ್ ಅದು ಇರೋದಕ್ಕಿಂತ ಅದು ಇಷ್ಟೆಲ್ಲ ಆಗ್ತಾ ಇರೋದು. ಕೌನ್ಸಿಲರ್ ಇರ್ತಾ ಇದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಚಿಕ್ಕ ಕೆಲಸಕ್ಕೆ MLA ಹತ್ರ ಹೋಗಕ್ಕೆ ಆಗಲ್ಲ ನಾವು. ಅವ್ರಿಗೂ ಏನೇನೋ ಕೆಲಸ ಇರುತ್ತೆ. ಕೌನ್ಸಿಲರ್ ಇದ್ದರೆ ಅವ್ರವ್ರ ಕ್ಷೇತ್ರ ಅವ್ರವ್ರು ನೋಡ್ಕೋತಾರೆ. ಆಗಬೇಕು. 11 ಇಯರ್ಸ್ ಆಯಿತು ಆಗಿ, ಇವಾಗ ಆಗಬೇಕು.
ಒಟ್ಟಾರೆಯಾಗಿ ಲಿಂಗರಾಜಪುರಂನಲ್ಲಿ ಜನಪ್ರತಿನಿಧಿಗಳು ಇಲ್ಲದ 5 ವರ್ಷಗಳ ಅವಧಿ ಸಾರ್ವಜನಿಕರ ನೆಮ್ಮದಿಯನ್ನೇ ಕಸಿದುಕೊಂಡಿದೆ. ಬೀದಿ ದೀಪಗಳೇ ಇಲ್ಲದ ಕತ್ತಲೆ ಹಾದಿ ಮತ್ತು ಅಸ್ಪಷ್ಟ ಪೊಲೀಸ್ ವ್ಯವಸ್ಥೆ ಮಹಿಳೆಯರ ಸುರಕ್ಷತೆಯನ್ನ ಪ್ರಶ್ನಾರ್ಥಕ ಚಿಹ್ನೆಯನ್ನಾಗಿಸಿದೆ. ಕೂಡಲೇ ಬಿಬಿಎಂಪಿ ಚುನಾವಣೆ ನಡೆಸಿ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸುವ ಜವಾಬ್ದಾರಿಯುತ ಕಾರ್ಪೊರೇಟರ್ ಅನ್ನ ಒದಗಿಸಬೇಕು ಎಂಬುದು ಇಲ್ಲಿನ ನಿವಾಸಿಗಳ ಏಕೈಕ ಮತ್ತು ತುರ್ತು ಬೇಡಿಕೆ ಆಗಿದೆ.